ನಾವು ಒಂದು ತಿಂಗಳ 20-25 ಲಕ್ಷ ರೂಪಾಯಿ ಐತಿ ಒಂದು ತಿಂಗಳ ಸ್ಟಾರ್ಟಿಂಗ್ ಜನವರಿ. ವರ್ಷಕ್ಕೆ 4-5 ಲಕ್ಷ ರೂಪಾಯಿ ಪಗಾರ ಕೊಡ್ತೀವಿ. 10-15 ಜನ ನಮ್ಮಲ್ಲಿ ದಿನ ದುಡಿತಾರೆ. ಖರ್ಚು ಎಷ್ಟ್ ಆಕೈತ್ರ ನಿಮ್ದು 50 ಲಕ್ಷ ಇನ್ಕಮ್ ಒಳಗ್ರಿ ಇದು 5 ಎಕರ್ ಖರ್ಚು ಎಷ್ಟ್ ಆಕೈತ್ರಿ? ಎಲ್ಲ ಟೋಟಲಿ ಟ್ರಾನ್ಸ್ಪೋರ್ಟ್ ದಲಾಲಿ ಎಲ್ಲಾನು ಹಿಡ್ಕೊಂಡು ಮಾಡ್ರಂದ್ರೆ 10-12 ಲಕ್ಷ 15 ತನ ಹಂಗೆ 12-13 ಲಕ್ಷ ರೂಪಾಯಿ ಟೋಟಲಿ ಎಲ್ಲ ಐತಿ. 12-15 ತನ 15 ಹಿಡ್ದ ಬಿರಿ 35 ಲಕ್ಷ ರೂಪಾಯಿ ಲಾಭ. ಅಂದ್ರೆ ಕಬ್ಬ ಹಚ್ಚಿರ 35 ಲಕ್ಷ ತೆಗಿಯೋದ ಸಾಧ್ಯ. ಕಬ್ಬ ಹಚ್ಚಿರ ನೀವು ತಿಳ್ಕೊ ನೀವು ಎಲ್ಲ ಲೆಕ್ಕ ಹಾಕಿನ ಒಂದು ದಿವ್ಸಕ್ಕೆ 1,000 ರೂಪಾಯಿ ಉಳಿದಂಗೆ ಅಷ್ಟೇ. 1,000 ಅಂದ್ರೆ ಒಂದು ವರ್ಷಕ್ಕೆ 3 ಲಕ್ಷ ರೂಪಾಯಿ ಉಳಿತಾವೆ. ಅಷ್ಟು ನಾ ಲೇಬರ್ಗೆ ಅದಕ್ಕಿಂತ ಡಬಲ್ ಪಗಾರ ಕೊಡ್ತೇನೆ. 20 ಟನ್ ಮಾಲ್ 20 ಲಕ್ಷ ರೂಪಾಯಿ ಮ್ಯಾಗ ಐತೆ ಅವಾಗ. ನಮಸ್ಕಾರ ರೀ, ನಾವು ಇವತ್ತ ಚಿಕ್ಕೋಡಿ ತಾಲೂಕ ಸಿರ್ಗಾಂವ್ ಬಂದೆವು. ಇಲ್ಲಿ ನುಗ್ಗೆ ಪ್ಲಾಟ್ ಐತಿ 5 ಎಕರ. ಈ 5 ಎಕರ್ ಒಳಗ ನುಗ್ಗೆ ಇದರಿಂದ 50 ಲಕ್ಷ ಆದಾಯ ಆಕೈತಿ ಇವ್ರದ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪ್ರಕಾಶ್ ಉದ್ಗಟ್ಟಿ ಸರ್ ಅವ್ರದಾರು. ಅವ್ರ ಕಡೆ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಬಂದು ಪ್ರಕಾಶ್ ಉದ್ಗಟ್ಟಿ ಅಂತ. ನಾವು ಡಿಪ್ಲೊಮಾ ಅಗ್ರಿ ಮಾಡ್ಕೊಂಡಿವಿ. ಈಗ ಒಂದು 15 ವರ್ಷದಿಂದ ಅಗ್ರಿಕಲ್ಚರ್ ಮಾಡ್ತೀವಿ ಅಷ್ಟೇ. ಇದು 4 ಎಕರೆ ಇದೆ ರೀ. ನುಗ್ಗೆ ಗಿಡನ ಯಾಕೆ ಹಚ್ಚಿರಣ? ಇಲ್ಲಿ ಎಲ್ಲಾ ಕಬ್ಬ ಅಂತಿಂದ ಎಲಿ ಬೆಳಿದಾವಣ. ಇದು ನುಗ್ಗೆ ಗಿಡನ ಹಚ್ಚೋ ಕಾನ್ಸೆಪ್ಟ್ ಹೆಂಗ್ ಬರ್ತಾನೆ? ಕಾನ್ಸೆಪ್ಟ್ ಅಂದ್ರೆ ಈಗ ನೀರು ಕಡಿಮೆ ಇರೋದ್ರಿಂದ ಏನಾರು ಒಂದು ಹೊಸದು ಮಾಡ್ಬೇಕಂತ ಒಂದು ಐಡಿಯಾ ಇತ್ತು ನಮ್ಗೆ. ಬರೀ ಕಮ್ಮಿ ನೀರೊಳಗೆ ಏನಾರು ಒಂದು ಹೊಸ ಟೆಕ್ನಿಕಲ್ ಮಾಡ್ಬೇಕಂತ ಮಾಡಿವಿ. 5 ಎಕರ್ದಾಗ ಎಷ್ಟು ತರುವುದವನ ಇವ ಒಂದು ಎಕರೆಗೆ 13-7 ಅಂತರದಿಂದ ಒಂದು ಎಕರೆಗೆ ಒಂದು 480-490 ಹಿಡ್ಕೊಂಡು 400 ಎಕರೆಗೆ 2200 ಗಿಡ ಅದಾವ ನಮ್ಮ. 2200. ಇದನ್ನ ವರ್ಷದಾಗ ಎಷ್ಟು ಸಲ ಕ್ರಾಪಿಗೆ ಬರುತ್ತಾನೆ ಇದು ಕಟ್ಟಾವಾಗಿ ಒಂದ್ಸಲ ನಾವು ಜನವರಿಗೆ ಸ್ಟಾರ್ಟ್ ಐತಿ, ಇನ್ನ ಜೂನ್ ತನಕ ಇರೋದು. ಇದು ಜೂನ್ ಎಂಡಿಂಗ್ ಆಕೈತಿ. ಅವಾಗ ಎಷ್ಟು ಕಟ್ಟಿ ಅಂಕ ಹೇಳಕ್ ಬರ. ನೀವು ವ್ಯವಸ್ಥೆ ಹೆಂಗ್ ಮಾಡ್ತೀರಿ ಗೊತ್ತಾ? ಲಾಗುಡಿ ಗೊಬ್ಬರ ಹಂಗೆ ಉತ್ಪಾದನೆ ಬರತ್ತಿರ್ತೈತಿ. ನಮ್ದು ಈಗ ನೋಡ್ರಿ ಇಲ್ಲಿ ತನ 85 ಟನ್ ಹೋಗಿದ್ ಮಾಲ್. ಎಷ್ಟು ವರ್ಷ ತನ ನೀವು ಮಾಡಕತ್ತಾನೆ? 2.5-3 ವರ್ಷ ಆಗಿ ಬಂದ್. ಜನವರಿ 3 ವರ್ಷ ಆಗುದ್ರಿ. ಇವನ ಗಿಡ ಎಷ್ಟು ದಿನ ಇರ್ತಾವ? ನೀವು 5-7 ವರ್ಷ ಹೋಗ್ತೈತಿ. 7 ವರ್ಷ 7-8 ವರ್ಷ ಬರ್ತೈತಿ. ಇದು ಯಾವ ತಳಿ ಗಿಡಗಳ? ನೀವು ಓಡಿಸಿ ರೀ. ಓಡಿಸಿ ಅಂತ ಇದನ್ನ ನೀವು ಹಚ್ಚುವಾಗ ತರು ಹಚ್ಚಿರೋಣ ತಂದ್ ಬೀಜನ ಹಾಕಿವ್ ನಾವು. ಬೀಜನ ಹಾಕಿರಿ. ತರು ಯಾಕೆ ಹಚ್ಚಲಿಲ್ಲ ಅಂತ? ತರುಕ್ಕಿಂತನೂ ಬೀಜದ ನೋಡ್ರಿ ಚೀಪ್ ಆಕೈತಿ. 17,000ದಾಗ ಬರೀ ನಾವು ಸ್ಟಾರ್ಟಿಂಗ್ ಸೈತಿ ಚಾಲು ಮಾಡಿವ್ 17,000ದಾಗ. 17,000ದಾಗ ನೀವು ತರು ಅದು ಮಾಡಕ್ ಹೋದ್ರಿ ಅಂದ್ರೆ ಅದು ಇದಕ್ಕಿಂತನೂ ಅದು ನೀವು ಒಂದು ಖರ್ಚು ಹೆಚ್ಚಿಗೆ ಬರ್ತೈತಿ. ಖರ್ಚು ಬಂತು. ಆಮೇಲೆ ಅದನ್ನೆಲ್ಲ ಟ್ರಾನ್ಸ್ಪೆಂಟ್ ಅದೆಲ್ಲ ಅಷ್ಟೊಂದು ಈಜಿ ಅಲ್ರಿ. ಅದನ್ನ ಅಗಿ ಮಾಡಿ ಹಚ್ಚೋದೆಲ್ಲ ಅಷ್ಟೊಂದು ಈಜಿ ಅಲ್ಲ. ಹಿಂಗಾಗಿ ಡೈರೆಕ್ಟ್ ಸೀಡ್ಲಿಂಗ್ ಅಂದ್ರೆ ಬರೀ 4-5-7-8 ಆಳು ತೊಗೊಂಡು ಹಾಕಿಬಿಟ್ಟವ್ ನಾವು ಅಷ್ಟೇ. ಅದ್ರ ಮ್ಯಾಗ ಬೀಜ ನಾಟಿ ಬಂತು, ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬಿಟ್ರಿ. ಇದಕ್ಕ ಗೊಬ್ಬರದ ಹೆಂಗೆ ವ್ಯವಸ್ಥೆ ಮಾಡ್ಕೊಂಡ್ರ? ಗೊಬ್ಬರ ಈ ಸಗಣಿ ಗೊಬ್ಬರ ಹೆಚ್ಚಿಗೆ ಬೇಕ್ರಿ. ಅದಕ್ಕೆ ಬೇವಿನ ಹಿಂಡಿ ಎಲ್ಲ ನಮ್ನಿ ಆರ್ಗ್ಯಾನಿಕ್ಸ್ ಎಲ್ಲ ನಾವು ಎಲ್ಲಾನು ಅಳವಡಿಸ್ತೇವೆ. ಮಲ್ಚಿಂಗ್ ಮಾಡ್ತೀವಿ, ರೌಂದಿ ಮಲ್ಚಿಂಗ್ ಮಾಡ್ತೀವಿ. ಈಗ ನೀರಿಗೆ ಹೆಂಗ ಹಚ್ತಾರ? ನೀರ್ ಡ್ರಿಪ್ 2 ಲೈನ್ ಹಾಕಿಬಿಟ್ಟಿವಿ ನಾವು. ಒಂದು ಗಿಡಕ್ಕೆ ಈ ಕಡೆ ಆ ಕಡೆ ಆಜು ಬಾಜು 2 ಲೈನ್ ಹಾಕಿಬಿಟ್ರಿ. ಇಲ್ಲೊಂದು ಐತಿ, ಇದು ಒಂದು ಅದೊಂದು 2 ಲೈನ್ ಹಾಕಿಬಿಟ್ರಿ. ಅಂದ್ರೆ ದಿನದಾಗ ಎಷ್ಟು ಟೈಮ್ ನೀರ್ ಬಿಡ್ತಾರ ಅದಕ್ಕೆ? ದಿನ ಅಂತಿಲ್ಲ. ಕ್ರಾಪ್ ಚಾಲು ಇದ್ದಾಗ ನೀರ್ ಕೊಡೋದು ಹೆಚ್ಚು. ಜನವರಿ ಹಿಡ್ಕೊಂಡ ಜೂನ್ ತನ ಈಗ ನೀರ್ ಬೇಕ್ರಿ ಸ್ವಲ್ಪ ಜಾಸ್ತಿ ಹೆಚ್ಚ. ಮತ್ತೆ ಮಳೆಗಾಲ ಚಾಲು ಐತಾರೆ ನೀರ್ ಹತ್ತಂಗಿಲ್ಲ, ಅವಶ್ಯಕತೆ ಇಲ್ಲ. ಮಳೆಗಾಲದಾಗ ಏನಿಲ್ಲ. ಇದಕ್ಕನ ರೋಗಗಳು ಏನೇನು ಬರ್ತಾವ ಮತ್ತು ಅದನ್ನ ಹೆಂಗೆ ನೀವು ತಡೆಗಟ್ತೀರಿ? ರೋಗ ಸ್ಪ್ರೇ ಅದಾವ್ರಿ ಅದಕ್ಕೆ. ಈ ದಿವ್ಸಕ್ಕೆ ಒಂದು ಸ್ವಲ್ಪ ಕಮ್ಮಿ ರೋಗ. ಆಮೇಲೆ ಡಿಸೆಂಬರ್ ಜನವರಿಯಾಗ ಈಗ ನಾವು ಕ್ರಾಪ್ ಚಾಟ್ನಿ ತೊಗೊಂಡ್ಮೇಲೆ ಹೆಚ್ಚಿಗೆ ಹತ್ತೈತಿ. ಅದಕ್ಕೊಂದು ರೋಗ ಅಂದ್ರೆ ಏನು ಭಾಳ ಅಷ್ಟೊಂದು ಹೆಚ್ಚಿಗೆ ಇಲ್ಲ. ಎಷ್ಟು kg ಕಲೆಕ್ಟ್ ಆಗೈತನ? ನಮ್ದು ದಿನ ಇರ್ತೈತಿ 1 ಟನ್ 1.5 ಟನ್ ಮಾಲ್ ಇರ್ತೈತಿ. ಯಾವಾಗ ಸರಾಸರಿ ಸೀಸನ್ ಪೂರ್ತಿ ನಮ್ದು ಈ ಹೋದ ವರ್ಷ 50-60 ಟನ್ ಇತ್ತು. 50-55 ಟನ್. ಈ ವರ್ಷ 85-90 ಟನ್ ಹೋಗೈತಿ. 90 ಟನ್. ಇದನ್ನ ಅಷ್ಟು ಡೈಲಿ ಬರೋದ ಇದನ್ನ ಕಟಿಂಗ್ ಮಾಡೋದ ಡೈಲಿ ಇದ್ದಾನೆ? ಡೈಲಿ ಇರ್ತೈತಿ. ಈಗ ಕೆಜಿಗೆ ಹೆಂಗ್ ನಡತಾನ ಮಾರ್ಕೆಟ್? ಇವತ್ತಿನ ಮಾರ್ಕೆಟ್ 35 ರೂಪಾಯಿ ನಡೀತಿ. 35 ರೂಪಾಯಿ. ನಾವು ಜನವರಿಯಾಗ 200-300 ರೂಪಾಯಿ ಕೆಜಿನೂ ಸಿಕ್ಕೈತಿ. ಜನವರಿ ಡಿಸೆಂಬರ್ನಾಗ 300 ರೂಪಾಯಿ ಸಿಕ್ತು. ಜನವರಿಯಾಗ 170-200 ರೂಪಾಯಿ ಹಂಗೂ ಸಿಕ್ತು. ಆಮೇಲೆ 100 ರೂಪಾಯಿ ಬತ್ತು, 120 ಡೌನ್ ಹಾಕೋತ 70-80. ಫುಲ್ ರೇಟ್ ಜನವರಿಯಾಗ ಇರ್ತೈತೆ? ಜನವರಿಗೆ ಹೆಚ್ಚಿಗೆ ರೇಟ್. ಡಿಸೆಂಬರ್ ಜನವರಿ ಆಗನೇ ನಿಮ್ಗೆ ತಿಂಗಳಿಗೆ ಎಷ್ಟು ಲಾಭ ಆಗೈತೆ? ಅವಾಗ ಭಾಳ ಐತಿ. ನಾವು ಒಂದು ತಿಂಗಳ 20-25 ಲಕ್ಷ ರೂಪಾಯಿ ಐತಿ ಒಂದು ತಿಂಗಳ ಸ್ಟಾರ್ಟಿಂಗ್ ಜನವರಿಗೆ. ಒಂದು ತಿಂಗಳ 20 ಟನ್ ಮಾಲ್ 20 ಲಕ್ಷ ರೂಪಾಯಿ ಮ್ಯಾಗ ಐತಿ ಅವಾಗ. ಖರೆ ಅವಾಗ ಅಷ್ಟು ಈಜಿ ಇಲ್ಲ. ಅವಾಗ ನೀವು ಕ್ರಾಪ್ ಅವಾಗ ನೀವು ಮೇನ್ ಅಂದ್ರೆ ಚಾಟ್ನಿ ತೊಗೊಂಡ್ಮೇಲೆ ಅದಕ್ಕೆ ವ್ಯವಸ್ಥೆ ಚಲೋ ಮಾಡ್ಬೇಕು. ವ್ಯವಸ್ಥೆ ನೀವು ಅಂದ್ರೆ ಚಲೋ ಮಾಡಿದ್ರೆ ಬರ್ತೈತಿ. ಅವಾಗ ನೀವು ಭಾಳ ಮಹತ್ವ ಐತಿ. ಮಳೆಗಾಲನಾಗ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು. ಮಳೆಗಾಲನಾಗ ಚಲೋ ಮಾಡ್ರಂದ್ರೆ ಅದಕ್ಕೆ ಗೊಬ್ಬರ ಕೊಡ್ಬೇಕು, ವ್ಯವಸ್ಥಿತ ಸ್ಪ್ರೇ ಇರಬೇಕು. ಮಳೆಗಾಲನಾಗ ಸ್ಪ್ರೇ ಹಚ್ಚತ್ತ ಅದಕ್ಕೆ. ಅದೇನು ನಾರ್ಮಲ್ ಏನು ದೊಡ್ಡ ಸ್ಪ್ರೇ ಇಲ್ರಿ.
ಪ್ರೊಕ್ಲಿಮ ಆಮೇಲೆ ಸಾಪ 2 ಔಷಧಿ ಹಚ್ಚ ಅದಾದ್ಮೇಲೆ ಚಲೋ ಔಷಧ ಹೊಡಿತೇವೆ ನಾವು ನೋಡೋ ಆಗಲಿ ಚಲೋ ಫಂಗಿಸೈಡ್ ತಗೋತಿರ್ತೇವೆ ಅವಾಗ ನೀವು ಇದನ್ನ ಮಾರ್ಕೆಟ್ ಎಲ್ಲಿ ಮಾಡ್ತಾರ ಎಲ್ಲಿ ಹೋಗಿ ಹಾಕಿ ಬೆಳಗಾವ್ ಮಾರ್ಕೆಟ್ ಮಾಡಿ ಬೆಳಗಾವ್ ಸೇವ್ಗ ಕಟ್ರ ಒಂದು ಮಷಿನ್ ಇದು ಬರ್ತಿದ್ದದ ಕಟ್ಟಿಂಗ್ ಮಷಿನ್ ಕತ್ರಿ ಇದನ್ನ ಈಗ ಹೈಟ್ ಇದ್ದದ್ದು ಅಡ್ಜಸ್ಟ್ಮೆಂಟ್ ಆಕೈತಿ ಅದು ಈ ರೀತಿ ನೋಡ್ರಿ ಈ ರೀತಿ ಅಡ್ಜಸ್ಟ್ಮೆಂಟ್ ಆಕೈತಿ ಹೆಚ್ಚು ಕಮ್ಮಿ ಬೇಕಾರೆ ಹೆಚ್ಚ ಕಮ್ಮಿ ಬೇಕಾರೆ ಹಿಂಗೆ ಹೈಟ್ ಅಡ್ಜಸ್ಟ್ಮೆಂಟ್ ಆಕೈತಿ ನೋಡ್ರಿ ಹಿಂಗೆ ಎಷ್ಟು ಫೂಟ್ ಉದ್ದಾಕತ್ತ ಇದು ನೋಡ್ರಿ 10 ಫುಟ್ ಇದು 3 ಮೀಟರ್ದ ಐತಿ ಕತ್ರಿ ಆಮೇಲೆ ಮನುಷ್ಯನೊಂದು ಹೈಟ 5 ಫುಟ್ ಹೆಚ್ಚು ಕಮ್ಮಿ 5-6 ಫುಟ್ ಹಿಡ್ಕೊಂಡು 16 ಫುಟ್ ಮಟ್ಟ ನೀವು ಹೆಚ್ಚು ಕಮ್ಮಿ ಇಲ್ಲೇ ನಿಂತ ಕಟ್ ಮಾಡ್ಬೋದು ನೀವು ಈ ರೀತಿ ಈ ರೀತಿ ಕಟ್ ಮಾಡ್ಬೋದು ವರ್ಷಕ್ಕೆ 4-5 ಲಕ್ಷ ರೂಪಾಯಿ ಪಗಾರ ಕೊಡ್ತೀವಿ 10-15 ಜನ ನಮ್ಮಲ್ಲಿ ದಿನ ದುಡಿತಾರೆ ಮತ್ತು ಅವ್ರಿಗೂ ಕೆಲಸ ಆಯಿತು ನಮಗೂ ಇನ್ಕಮ್ ಆಯಿತು ಮತ್ತು ಕಬ್ಬು ಹಚ್ಚಿರ ತಿಳ್ಕೊಂಡು ಒಂದ್ಸಲ ನಾವು ಕಸದ ಔಷಧಿ 2 ಸಲ ಹೊಡೆದ್ರು ಮುಗಿದೋಯ್ತು ಲೇಬರ್ ದುಡಿಯವ್ರು ಹೆಂಗೆ ಮತ್ತು ಊರಾಗ ಲೇಬರ್ ನಮ್ಮ ಊರಾಗ ಲೇಬರ್ ಇಷ್ಟಾಗಿ ಲೇಬರ್ ಭಾಳ ಅಂದ್ರೆ ಕೆಲ್ಸಗಾರ್ರಿ ಅಂದ್ರೆ ನಮ್ಮ ಊರಾಗಿನವ್ರು ಹೊರಗಡೆ ಕೆಲ್ಸಕ್ಕೆ ಹೋಗಂಗಿಲ್ಲ ಈಗ ನೋಡ್ರಿ ನಿಮ್ಮ ಕಡೆ ಹೆಂಗೆ ಅದಾರು ಈಗ ಚಿಕ್ಕೋಡಿ ಹೋದ್ರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಕೆಲ್ಸಕ್ಕೆ ಯಾರು ಹೋಗಂಗಿಲ್ಲ ಡೈಲಿ 10-15 ಜನ ನಮ್ಮ ಕಡೆ ಲೇಬರ್ ಇರ್ತಾರೆ 10-12 ಜನ 15 ಜನ ಒಬ್ಬ ಮನುಷ್ಯ 100-120 ಕಿಲೋ ತನಕ ಕಟ್ಟಿಂಗ್ ಆಕೈತಿ 100-120 kg ಕಟ್ಟಿಂಗ್ ಆಗಿ ಪ್ಯಾಕಿಂಗ್ ಎಲ್ಲ ರೆಡಿ ಆಕೈತಿ ಒಂದು ಮನುಷ್ಯ ಅಂದ್ರೆ ಇದು ಖರ್ಚು ಎಷ್ಟ್ ಹಾಕೈತ್ರ ನಿಮ್ದು 50 ಲಕ್ಷ ಇನ್ಕಮ್ ಒಳಗ್ರಿ ಇದು 5 ಎಕರೆ ಖರ್ಚು ಎಷ್ಟ್ ಹಾಕೈತ್ರಿ ಮಿನಿಮಮ್ ನೋಡ್ರಿ ಚಲೋ ಎಲ್ಲ ವ್ಯವಸ್ಥಿತ ಮ್ಯಾನೇಜ್ಮೆಂಟ್ ಮಾಡ್ರಿ ಒಂದು 10 ಎಲ್ಲ ಟೋಟಲಿ ಟ್ರಾನ್ಸ್ಪೋರ್ಟ್ ದಲಾಲಿ ಎಲ್ಲಾನು ಹಿಡ್ಕೊಂಡು ಮಾಡ್ರಿ ಅಂದ್ರೆ ದಲಾಲಿ ಒಂದು 3-4 ಲಕ್ಷ ರೂಪಾಯಿ 3-3.5 ಬಾಡಿಗೆ ಒಂದು 3-8-3-20 ಒಂದು 2 ಲಕ್ಷ ರೂಪಾಯಿ ಬಾಡಿಗೆ 5 ಲಕ್ಷ ಆ ಕಡೆ ಹೋಗಿದ್ದೆ 5 ಲಕ್ಷ ಖರ್ಚ ಒಂದು 4 ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಲೇಬರ್ ಹೆಚ್ಚು ಕಮ್ಮಿ 10-12 ಲಕ್ಷ 15 ತನ ಹಂಗೆ 12-13 ಲಕ್ಷ ರೂಪಾಯಿ ಟೋಟಲಿ ಎಲ್ಲ ಐತಾರೆ 12-13 ತನ ಹೋಗ್ತೈತಿ 13-14 ತನ ಹೋಗ್ಬೋದು 15 ಹಿಡ್ದ ಬಿರಿ 35 ಲಕ್ಷ ರೂಪಾಯಿ ಲಾಭ ಅಂದ್ರೆ ಕಬ್ಬ ಹಚ್ಚಿರ 35 ಲಕ್ಷ ತೆಗಿಯೋದ ಸಾಧ್ಯ ಕಬ್ಬ ಹಚ್ಚಿರ ನೀವು ತಿಳ್ಕೊಂಡು ನೀವು ಎಲ್ಲ ಲೆಕ್ಕ ಹಾಕಿನ ಒಂದು ದಿವ್ಸಕ್ಕೆ 1,000 ರೂಪಾಯಿ ಉಳಿದಿದ್ದಂಗೆ ಅಷ್ಟೇ ಇಷ್ಟೆಲ್ಲ ಹೊಲ ಹಚ್ಚಿರ ಒಂದು ದಿವ್ಸಕ್ಕೆ 1,000 ಅಂದ್ರೆ ಒಂದು ವರ್ಷಕ್ಕೆ 3 ಲಕ್ಷ ರೂಪಾಯಿ ಉಳಿತಾವ ಅಷ್ಟು ನಾ ಲೇಬರ್ಗೆ ಅದಕ್ಕಿಂತ ಡಬಲ್ ಪಗಾರ ಕೊಡ್ತೇವೆ ಲೇಬರ್ಗೆ ನಾವು 4 ಲಕ್ಷ 5 ಲಕ್ಷ ರೂಪಾಯಿ ಪಗಾರ ಕೊಡ್ತೀವಿ ಲೇಬರ್ ಎಷ್ಟು ದುಡಿತಾರಲ್ಲ ಅಷ್ಟು ನಾವು ಕಬ್ಬಿನ ರೊಕ್ಕ ಅಷ್ಟು ಬರಂಗಿಲ್ಲ ಅಂದ್ರೆ ಇದೆಲ್ಲ ಖರ್ಚು ತೆಗೆದು ನೋಡಿ ನಾ 6 ವರ್ಷ ಮಾಡಿರಿ 6 ವರ್ಷದಾಗ 1200 ಟನ್ ಕಬ್ಬು ಕಳಿಸಿ 1,000 ರೂಪಾಯಿ ಬಿದ್ದಿತ್ತು ನನಗೆ ಪಗಾರ ಇದು ಶಾರ್ಟಿಂಗ್ ಇದು 1 ನಂಬರ್ ಮಾಲ್ ಆಮೇಲೆ ಈ ಥರ ಹಿಂಗೆ ದಪ್ಪ ಆಗಿದ್ದಿತ್ತಂದ್ರೆ ಇದು 2 ನಂಬರ್ ಮಾಲ್ ಇದನ್ನ ಬೇರೆ ಮಾಡಬೇಕು ಇದು ಬೇರೆ ಇದು 20 ರೂಪಾಯಿ ಹೋಗ್ತೈತ್ರಿ ಈಗ ಇದು 35 ರೂಪಾಯಿ ನಡೆದೈತಿ ರೇಟ್ ಇದು ಲೋಕಲ್ ಸಂತ್ಯಾಗ ಮಾರು ಮಾಲ್ರಿ ಇದು ಹೆಚ್ಚಿಗೆ ಆಮೇಲೆ ಇದು ಹೆಂಗೈತಿ ಸೆಲೆಕ್ಟೆಡ್ ಈಗ ಹೋಟೆಲ್ ಪರ್ಪಸ್ ಯೂಸ್ ಮಾಡ್ತಾರೆ ಡೈರೆಕ್ಟ್ ಇಲ್ಲ ಚೀಲ್ದ ಹಾಕ್ತೀವಿ 30 kg ಚೀಲ 30 kg ಬೇರೆ ಬೇರೆ ಮಾಡ್ಬೇಕು 30 kg ಬ್ಯಾಗ್ ಅವ್ರು ರೇಷನ್ ಚೀಲದಾಗ 30 kg ಹಾಕಿಬಿಡ್ತೀವಿ ಇದಕ್ಕೆ ನೀರದು ಹೊಡಿತಾರ ನೀರು ಮಾಡ್ಬೇಕಲ್ಲ ಸೇತಿ ಮಾಡವ್ರಿ ಈಗ ನಾವು ಹೊಲ ಮಾಡ್ಲಿಲ್ಲ ನುಗ್ಗಿಕಾಯಿ ಯಾವ ಬೆಂಗಳೂರದಾಗ ದಿಲ್ಲಿನಾಗ ಪುನಾನಾಗ ಕುಂತ ಹೆಂಗ್ ತಿಂತಾರ ಇಂಜಿನಿಯರ್ ಯಾರು ಕೊಡವ್ರ ಅವ್ರಿಗೆ ನಾವ ಇಲ್ಲಿ ನೋಡ್ರಿ ಜೋಳ ಬೆಳೆಸ್ಬೇಕು ಗೋಧಿ ಬೆಳೆಸ್ಬೇಕು ಯಾವ್ದು ಒಂದು ನುಗ್ಗಿಕಾಯಿ ಬಾಳಿಕಾಯಿ ಎಲ್ಲ ನಾವ ಬೆಳೆಸಿದಾಗ ಅವ್ರಿಗೆ ಅಲ್ಲಿ ಹೋಗೈತಿ ಪ್ರತಿಯೊಂದು ಹಂಗೈತಿಲ್ಲ ಮತ್ ನಾವ ಬೆಳೆಸ್ಲಿ ಅಂದ್ರೆ ಅವ್ರು ಕುಂತ ಹೆಂಗ್ ತಿನ್ನವ್ರ ರೊಕ್ಕ ತಿನ್ನವ್ರದನ್ರಿ ಮತ್ ನಮಗ ಹೆಣ್ಣು ಕೊಡಂಗಿಲ್ಲ ಅಂತಾರ ಹೆಣ್ಣು ಕೇಳಾಕ್ ಹೋದ್ರೆ ಮತ್ ಹೊಲ ಬೇಕು ಆದ್ರೆ ಹೊಲ ದುಡ್ಯಾಕ ಬರಂಗಿಲ್ಲ ನೋಡ್ರಿ ಈಗ ನಮ್ ಲೇಬರ್ಗೆ ಇವ್ರಿಗೆ ಕೇಳ್ಕೊರಿ 1 ವರ್ಷಕ್ಕೆ ನಾವ ಮಿನಿಮಮ್ ಡೈಲಿ ನೋಡ್ರಿ 400 ರೂಪಾಯಿ ಹಿಡಿದು 4-3-12 ಮಿನಿಮಮ್ 1.5-2 ಲಕ್ಷ ರೂಪಾಯಿ ನಾವು ಲೇಬರ್ಗೆ ಪಗಾರ ಒಬ್ಬೊಬ್ರಿಗೆ ಲೇಬರ್ಗೆ 1 ಲಕ್ಷ ಹಿಡ್ಕೊಂಡು ಹೆಂಗಸ್ರಿಗೆ ಲಕ್ಷ ಹಿಡ್ಕೊಂಡ ಗಂಡಸರಿಗೆ 1-1.5 ಲಕ್ಷ ರೂಪಾಯಿ ಪಗಾರ ಆಕೈತಿ ಆಮೇಲೆ ವರ್ಷಕ್ಕೆ ನಮ್ದು ಹೆಂಗೈತಿ ಬೋನಸ್ ಐತಿ ನಮ್ಗೆ ಏನು ಪ್ರಾಫಿಟ್ ಆಕೈತಿ ಅದ್ರಾಗ 1% ಅವ್ರಿಗೆ ಖರ್ಚು ತೆಗದ 1% ಬೋನಸ್ ಕೊಡೋದೈತಿ ಮತ್ತು ದುಡಿಯವ್ರಿಗೂ ನೀವು ಹಂಗೆ ಫೆಸಿಲಿಟಿ ಇಟ್ರೆ ಅವ್ರ ದಿನ ನೋಡ್ರಿ ಅವ್ರು ನಮ್ಗೆ ಹೇಳ್ದ ಅವರು ಬರ್ತಾರೆ ತಾಳೆ ಅವರು ನಮ್ಗೆ ಹೇಳ್ತಾರೆ ಕೆಲ್ಸ 14-15ರಾಗ ನಾ ಕಬ್ಬು ಇಲ್ಲಿ ಈ ಹೊಲ್ದಾಗ ಬೆಳೆಸಿದ್ರಲ್ಲ 2015ರಾಗ 3,000 ರೂಪಾಯಿ ಬಿಲ್ ತೊಗೊಂಡಿರು ಮತ್ತು ಇವತ್ತು 2026ರಾಗೂ ನೀವು 3,000 ಎಷ್ಟು ಐತಿ ಈಗ 3,400 500 ರೂಪಾಯಿ ಈ ವರ್ಷ ಅಷ್ಟು 3,400 ರೂಪಾಯಿ ಕೊಟ್ರಿ ಬಿಲ್ ಮತ್ತು 7 ವರ್ಷಕ್ಕೆ ಡಬಲ್ ಆಗ್ಬೇಕಾಯ್ತದ ಆ್ಯಕ್ಚುಲಿ 5,000-6,000 ರೂಪಾಯಿ ಆಗ್ಬೇಕಾಯ್ತು ಒಂದು 3,000ದಾಗ ನಾವು ದುಡಿಯಾತಿರಲ್ಲ ಅದು ಏನು ಅದು ಕ್ರಾಂತಿ ಮಾಡಿ ಸ್ಟ್ರೈಕ್ ಇಷ್ಟೆಲ್ಲ ಮಾಡಿ ಇಲ್ಲಿಗೆ ಬಂತಿದ್
ಅದಕ್ಕೆ ಬೆಳೆ ಬದಲಾವಣೆ ಮಾಡ್ಬೇಕ್ರಿ ರೈತರು. ಒಂದು ಹೊಸ ಶೋಧ ಏನಾರ ಮಾಡ್ರಿ. ಮೇಘಲ ಹೊಡ್ಯಾಕೆ ಬಂದಿಲ್ಲ ಫಸ್ಟ್ ಟೈಮ್ ಹೊಡ್ಯವು. ಪೂರಾ ಡ್ರೈ ಏರಿಯಾ ಬಿಡ್ರಿ. ಹಾಂ ಮತ್ತು ಮೇನ್ ಬಾಜು ನೋಡ್ರಿ ಆಜು ಬಾಜು ಹೆಂಗೆ ಅದಾವ. ಅದಕ್ಕಂದ್ರೆ ನಿಸರ್ಗ ಏನು ಅದೇನು ಇಲ್ರಿ, ಎಲ್ಲರಿಗೂ ನಿಸರ್ಗ ಒಂದೇ ಇರ್ತೈತಿ. ಮಾಡೋರ ಕಲಾ ಬೇರೆ ಅಷ್ಟೇ, ಮಾಡೋ ಟೆಕ್ನಿಕಲ್ ಬೇರೆ. 50,000 ಬರೀ ರೌಂದಿ ಹಾಕಿ ಅಂತ ಹೇಳ್ರಿ ಅವ್ರಿಗೆ ಕಟ್ಟಿ ರೌಂದಿ ಸುಡ್ತಾರೋ ಅವ್ರಿಗೆ. ಅದಕ್ಕೆ ಅದು ಮೇನ್ ಅದು ಪಲ್ಚಿಂಗ್ ಮಾಡ್ಬೇಕು. ರೌಂದಿನೂ ಕಬ್ಬಿನ್ಯಾಗ ಸುಡಬಾರ್ದು, ಯಾವುದು ಸುಡಬಾರ್ದು. ಆರ್ಗ್ಯಾನಿಸಮ್ ಅದ್ರಾಗ ಜೀವಾಣು ಎಲ್ಲ ಸತ್ತು ಬಿಡ್ತಾವ್ರಿ. ನಾವು ಜೀವಾಣು ಅದ್ರಾಗ ಈ ಕಲ್ಚರ್, ಈ ಗೊಬ್ಬರದಾಗ ನಾವು ಕಲ್ಚರ್ ಬಿಡಾವ್ರದೇವು. ಈಗ ಆಲ್ರೆಡಿ ಈ ವರ್ಷ ಪ್ರಯೋಗ ಮತ್ತೊಂದು ಹೊಸದೇನು ನೀವು ಆಗೇ ತೋರ್ಸಿನಿ ರೀ. ಆ ಸಪ್ಪಿ ತೋರ್ಸಿನು ಹುಲ್ಕಾಯ್ದು ಬೀಜ ಒಂದು 100 ಚೀಲ ಗೋಳಿ ಮಾಡ್ಯಾವ್ರಿ. ಹೊಸ ಪ್ರಯೋಗ. ತಂಬಾಕು ಕಡ್ಡಿ, ಈಗ ತಂಬಾಕದ ಇದು ಇರ್ತಿತ್ಲ ಕಡ್ಡಿ, ತಂಬಾಕು ತಿಂತಾರಲ್ಲ ಕಡ್ಡಿ ಅದನ್ನ ಕಡ್ಡಿನ ಡೈರೆಕ್ಟಿಗೆ ಹೋಗ್ಯಾವ್ರು. ಆಮೇಲೆ ಮಳೆಗಾಲ ಹೆಂಗೆ ಮಾಡ್ತಿದ್ದ ಟೆಂಪ್ರೇಚರ್ ಕ್ರಿಯೇಟ್ ಮಾಡ್ತೈತಿ. ಅದರಿಂದ ಹೆಂಗೈತಿ ಹೂವು ಕಾಯಿ ಅಂದರೆ ಜಲ್ದಿ ಬರ್ತೈತಿ. ಅಂದರೆ ಟೆಂಪ್ರೇಚರ್ ಹೆಚ್ಚು ಹೀಟ್ ಕೊಡ್ತಿರಲ್ಲ ಮಳೆಗಾಲದಾಗ, ಅದು ಗಿಡ ಕೆಲಸ ಮಾಡ್ತೈತಿ. ಬೇರೆ ಕೆಲಸ ಯಾವತ್ತು ಚಾಲು ಇತ್ತಂದ್ರೆ ಅದು ಆಟೋಮೆಟಿಕ್ ಅವಾಗ ಗರ್ದು ಇದು ಮೇನ್ ಹೆಂಗೈತೆ ರೀ. ಈಗ ಚಾಲು ಆಗೋದ ಈಗ ಇರಾಗಿಲ್ಲ. ಕಾಯಿ ತಯಾರಾಗೋದೆಲ್ಲ ಮಳೆಗಾಲನಾಗ ಇರ್ತೈತಿ. ಮಳೆಗಾಲನಾಗ ಈ ಕಂಬನ್ಯಾಗ ತಾಕತ್ ಬರ್ತೈತಿ. ಅದು ಯಾವಾಗ ಅಲ್ಲಿ ರೆಡಿ ಆಕೈತಿ, ಗರ್ದಾರನೆ ಆಕೈತಿ, ಅದನ್ನು ಆಟೋಮೆಟಿಕ್ ಮಾಲ್ ಅವಾಗ ವರ್ಷತನೂ ಕ್ರಾಪ್ ಕೊಡೋತಿರ್ತೈತಿ. ಮೇನ್ ಅದೇ ಇರ್ತೈತಿ. ಈಗ ನಾವು ಈ ಚಟ್ನಿ ತೊಗೊಂಡ್ಮೇಲೆ ಅದನ್ನೇನು ತಯಾರು ಮಾಡ್ತಿರಲ್ಲ ಅದು ಭಾಳ ಮಹತ್ವ ಐತಿ. ಕಾಯಿ ಚಾಲು ಇದ್ದಾಗಿಂತಲೂ ಕಾಯಿ ಕಡ್ದ ಮೇಲೆ ಚಟ್ನಿ ಆದಮೇಲೆ ಏನು ಪ್ರೊಸೆಸ್ ಮುಂದಿನ ಐತಿಲ್ಲ ಅವಾಗ ಅದನ್ನು ಮೇನ್ ಮಹತ್ವ ಭಾಳ ಐತೆ. ಅದನ್ನು ಯಾವಾಗೂ ಅದನ್ನು ತಯಾರಿ ಮಾಡ್ಬೇಕು. ಕಬ್ಬ ಸಣ್ಣದಿದ್ದಾಗ 100 ದಿವ್ಸ ಕಬ್ಬದು ನೋಡ್ರಿ, ಕಬ್ಬ ಬೆಳೆಸೋರು ಯಾವತ್ತು ಈಗ ನೋಡ್ರಿ ಕಬ್ಬು ನಾಟಿದ ಮೇಲೆ 100 ದಿವ್ಸ ತನಕ ಏನು ವ್ಯವಸ್ಥೆ ಮಾಡ್ತಾರೆ, ಅದು ಭಾಳ ಮಹತ್ವ ಸ್ಟೇಜ್ ಐತಿ. ಅವಾಗ ನೀವು ಏನು ಗುದ್ದಾಡ್ತಿರಲ್ಲ ಅದರ ಕ್ರಾಪ್ ಈಲ್ಡ್ ಹೆಚ್ಚಾಕೈತಿ. ಆಮೇಲೆ 100 ದಿವ್ಸ ಆದಮೇಲೆ ನೀವು ಎಷ್ಟು ಬೇಕಾದಷ್ಟು ಗೊಬ್ಬರ ಹಾಕಿರೋ ಅದು ಕೆಲಸ ಮಾಡಂಗಿಲ್ಲ. ಕಬ್ಬಕ್ಕೆ ಭಾಳ ಮಹತ್ವ ಐತಿ. ಅಂದರೆ ಏನು ರೀ, 100 ದಿವ್ಸ ಯಾರು ದುಡ್ಕೊತಾರಲ್ಲ ಅವ್ರು ಸಕ್ಸಸ್ ಆಕಾರು. ಅವ್ರು 100 ಈಗ ನೋಡಿರಿ 80 ಟನ್ 100 ಟನ್ ತೆಗ್ಯಾರದಲ್ಲ, 100 ದಿವ್ಸದಾಗ ಹೆಚ್ಚು ಪ್ರಯತ್ನ ಯಾರು ಮಾಡಿರ್ತಾರಲ್ಲ ಅವ್ರಿಗೆ 100 ಟನ್ ಬರ್ತೈತಿ. ಆಮೇಲೆ ನೋಡಿರಿ ನೀವು ಮಳೆಗಾಲನಾಗ ಬೇಕಾದಷ್ಟು ಓದ್ ಗೊಬ್ಬರ ಚೆಲ್ರನು ಅದು ಕೆಲಸ ಮಾಡಂಗಿಲ್ಲ ಯಾವುದು. ಅದಕ್ಕೆ ಹೆಂಗೈತಿ ಮಹತ್ವ 100 ದಿವ್ಸ ಅದಾವು, ಅವಾಗ ನೀವು ಕೆಲಸ ಚಲೋ ಮಾಡ್ಬೇಕು. ಆಮೇಲೆ ಯಾವುದು ಬೆಳಿಗ್ಗೆ ಹೆಂಗೈತಿ ರೀ, ಬಿಸಿಲು ಭಾಳ ಮಹತ್ವ ಐತಿ. ಬಿಸಿಲು ಬೇಕು, ಗಾಳಿ ಬೆಳೆಸಲು ಬೆಳಕು ಎಲ್ಲನೂ ಬೇಕು. ಕಬ್ಬಿಗೂ ಹಂಗೈತಿ. ಅಂತರ ನೀವು ಎಷ್ಟು ಹೆಚ್ಚಿಗೆ ಕೊಡ್ತಿರಲ್ಲ 5 ಫೂಟ್ ಕೊಟ್ರೂ ಅಂತರ ಎಷ್ಟು ಹೆಚ್ಚು ಕೊಡ್ತೀರಿ ಅಷ್ಟು ನೀವು ಗಾಳಿ ಬೆಳಕಾಯಿ ಸಿಕ್ತಂದ್ರೆ ಆಟೋಮೆಟಿಕ್ ಅದು ಕಬ್ಬು ಬೆಳಿತೈತಿ. 1 kg ಬೆಳೆಯೋ ಕಬ್ಬ 3 kgನೂ ಬೆಳಿತೈತಿ. ಹಂಗೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಅದಕ್ಕೆ ಸೊಲ್ಯೂಷನ್ ಅದಾವ. ಇದು ಆರ್ಗ್ಯಾನಿಕ್ ಇದನ್ನ ಕೊಟ್ಟಿದ್ರೆ ಲಾಂಗ್ ಟರ್ಮ್ ಹಾಂ ಯಾವಾಗೂ ನೋಡ್ರಿ 1 ವರ್ಷ ತನಕ ಕೆಲಸ ಮಾಡ್ತೈತಿ. ಆರ್ಗ್ಯಾನಿಕ್ದಾಗ ಇದ್ರೆ 1 ವರ್ಷ ತನಕ ಪೂರ್ತಿನೂ 1 ವರ್ಷ ಯಾಕೆ ನೀವು ಇರೋ ಮಟ್ಟ ಭೂಮಿ ಇರೋ ಮಟ್ಟ ಕೆಲಸ ಮಾಡ್ತೈತಿ. ಅದ ನೀವು ಕೆಮಿಕಲ್ ಮಾಡಿದ್ರೆ 20 ದಿವಸ 100 20-30 ದಿವಸ ಒಂದು ಬೀಡು ಬರ್ತೈತಿ, ಆಮೇಲೆ ಬರಂಗಿಲ್ಲ ಮಾಲ್ ಯಾವತ್ತು. ಹಂಗೆ ಆರ್ಗ್ಯಾನಿಕ್ದಾಗ ಹೋದ್ರೆ ತಿಳ್ಕೊಂಡು ನಾವು ಇರೋ ಮಟ್ಟ ಬರ್ತೈತಿ. ಅಂದರೆ ಮನುಷ್ಯ ಭೂಮಿ ಮ್ಯಾಗ ಇರೋ ತನಕ ಅದು ಜೀವಾಣು ಅದ್ರೊಳಗೆ ಇರ್ತೈತಿ. ಅದು ಭೂಮಿಯಾಗ ಅದು ಯಾವತ್ತು ಮಲ್ಟಿಪ್ಲೈ ಆಗತ್ತಿರ್ತೈತಿ. ಮತ್ತು ಒಂದು ಸಲ ನೀವು ಅದು ಆರ್ಗ್ಯಾನಿಕ್ ಭೂಮಿಗೆ ಅದಕ್ಕೆ ನೀವು ಆರ್ಗ್ಯಾನಿಕ್ದಾಗ ತಂದ್ರಿ ಆಟೋಮೆಟಿಕ್ ಡೆವಲಪ್ ಅದಕ್ಕೇನು ಮಾಡೋಕೆ ಅವಶ್ಯಕತೆನೇ ಇಲ್ರಿ. ಒಂದು ಸಲ ನಾವು ಡೆವಲಪ್ ಮಾಡಿದ್ವಿ ಅಂದ್ರೆ ಅದು ಆಟೋಮೆಟಿಕ್ ಅದು ಭೂಮಿಯಾಗ ಜೀವಾಣು ಉಳಿದು ಬಿಡ್ತೈತಿ. ಮನುಷ್ಯಂದು ಹೆಂಗೆ ಜೀವ ಇದೈತಿಲ್ಲ ಹಂಗೆ ಅದಕ್ಕೂ ಮಲ್ಟಿಪ್ಲೈ ಹಾಕ್ಕೋತಿರ್ತೈತಿ ಅಷ್ಟೇ. ಅದೇನು ದೊಡ್ಡದಿಲ್ಲ. ಮತ್ತು ಗಾಳಿ ಬೆಳಕಾಯ್ದು ನೈಸರ್ಗಿಕ ಏನೈತಿಲ್ಲ ಅದ್ರಾಗ ಸಾಕು ಅಷ್ಟೇ ಮಾಡ್ಕೊಂಡು ಬರ್ತದೆ. ಭಾಳ ಏನಿಲ್ಲ. ಗೊಬ್ಬರ ಹಾಕಬೇಕು, ಸಗಣಿ ಗೊಬ್ಬರ ಬೇಕೇ ಬೇಕು. ಅದಕ್ಕೆ ಜೀವಾಣು ಬೆಳ್ಯಾಕೆ ಅದಕ್ಕೆ ಆಹಾರ ಅದು ನೀವು ಅಪ್ಟೇಕ್ ಅದು ಜೀವಾಣು ಏನೈತಿಲ್ಲ ಅದು ನಿಮ್ಮ ಅಪ್ಟೇಕ್ ಅಂದ್ರೆ ಬೆಳಿಗ್ಗೆ ಏನು ಬೇಕಲ್ಲ ಅದಕ್ಕೆ ಪೋಷಕಾಂಶ ಎಲ್ಲ ಅದನ್ನು ಅಪ್ಟೇಕ್ ಮಾಡಿ ಕೊಡ್ತೀವಿ ಅಷ್ಟೇ. ಜೂನ್ ಬಂತಿಗೆ ಮೇ ಎಂಡಿಂಗ್ ಬಂದೈತಿ ಅಂದ್ರೂ ಹಿಂಗೆ ಸೆಟ್ಟಿಂಗ್ ಆರ್ಗ್ಯಾನಿಕ ಇದು ಹಂಗೆ ರೀ. ಮತ್ತು ಇದ್ರ ಒಂದು ಮಲ್ಚಿಂಗಿನಿಂದ ಮಳೆ ಕಮ್ಮಿ ಇದ್ರೂ ಕೆಲಸ ಮಾಡ್ತೈತಿ, ಮಳೆ ಹೆಚ್ಚಾದ್ರೂ ಕೆಲಸ ಮಾಡ್ತೈತಿ ನಮ್ಮ ಹೊಲ. ಎರಡೂ ರೀತಿ. ಮತ್ತು ಥಂಡಿ ಇದ್ರೂ ಕೆಲಸ ಮಾಡ್ತೈತಿ. ಆಮೇಲೆ ಯಾವುದು ಟೆಂಪ್ರೇಚರ್ಗೆ ವಿರೋಧವಾಗಿ ಕೆಲಸ ಮಾಡೋದಂದ್ರೆ ಆರ್ಗ್ಯಾನಿಕ್ದಾಗ ಹೋದ್ರೆ ಅಂದ್ರೆ ಮಾಡ್ತೈತಿ. ಕೆಮಿಕಲ್ನಾಗ ಬಂದರೆ ಮಾಡಿದ್ರೆ ಯಾವುದೂ ಬರೋಂಗಿಲ್ಲ. ಕ್ವಾಲಿಟಿನೂ ಬೇರೆ, ಅದು ತಿನ್ನೋದ್ರಾಗ ಕ್ವಾಲಿಟಿನೂ ನಮ್ದು ಬೇರೆನೇ ಐತಿ. ನಮ್ಮ ನುಗ್ಗಿಕಾಯಿ ಗಿರಾಕಿ ಹೆಂಗೈತೆ ರೀ, ಅದೇ ಗಿರಾಕಿ ನಮ್ಗೆ ಇದೇ ಬೇಕಂತೇಳಿ ಅದು ಗಿರಾಕಿ ನಮ್ಗೆ ವರ್ಷ ಪೂರ್ತಿನೂ ಇದು ಒಂದೇ ಕಸ್ಟಮರ್ ನಮಗೆ ಅಂದರೆ ಸೆಲೆಕ್ಟೆಡ್ ಅದಾವ ಅವಾಗ ಗಿರಾಕಿ ಒಯ್ತಾವೆ ಮಾಲ್. ಯಾಕಂದ್ರೆ ಅದ್ರ ಫೀಡ್ಬ್ಯಾಕ್ ಅವ್ರದ್ದು ಅಂದರೆ ಕಸ್ಟಮರ್ ಅವ್ರು ಲೋಕಲ್ ಗಿರಾಕಿ ಅದಿಲ್ಲ ಅವ್ರಿಗೂ ಅದೇ ಬೇಕಂತ ಬೇಡ್ತಾರೆ. ಅಂದ್ರೆ ನಮ್ಮ ಅನಿಸಿಕೆ ಹಿಂಗೈತಿ. ಹೆಂಗಂದ್ರೆ ಅಂದರೆ ನಮ್ಗೆ ಅದನ್ನು ಬೇಡ್ತಿರ್ಬೇಕು, ಅದಕ್ಕೆ ಅವರು ಅದನ್ನು ನಮ್ದು ಒಯ್ತಾರೆ. ಅಂದ್ರೆ ನಮ್ಮ ಕ್ವಾಲಿಟಿ ಅವ್ರು ಒಂದೊಂದು ಕಸ್ಟಮರ್ ನಾವು 6 ತಿಂಗಳ ತನಕ ನಾವು ಅದನ್ನು ಒಂದೇ ಕಸ್ಟಮರ್ ಒಯ್ತಾರಲ್ಲ ಅಂದ್ರೆ ಅದ್ರ ಕ್ವಾಲಿಟಿನ ಹಂಗೈತಿ. ನಾವು ಮನ್ಯಾಗ ದಿನಾನು ತಿಂತೀವಲ್ಲ, ನೀವು 6 ತಿಂಗಳಾಯ್ತು ಅದೇ ಕ್ವಾಲಿಟಿ ಸೇಮ್ ಟೇಸ್ಟ್. ಆಮೇಲೆ ಅದ್ರದ್ದು ಮ್ಯಾಗಿನ ತಟ್ಟಿನೂ ಆಗಲಿ ಯಾವುದೋ ಆಗಲಿ ಸಪ್ಪೆ ಆಗಲಿ ಒಳಗಿಂದ ಅದು ಗರ್ ಇರ್ತೈತಿಲ್ಲ ಪಲ್ಪ ಅದು ಯಾವಾಗೂ ನಮ್ದು ಫುಲ್ ಇರ್ತೈತಿ. ಮತ್ತು ಟೇಸ್ಟಿ ಯಾವಾಗೂ ಮಳೆ ಬೀಳಲಿ ಬಿಸಿಲು ಬರಲಿ ಬೇಕಾದಂಗೆ ಆಗಲಿ ನಮ್ಮ ಕ್ವಾಲಿಟಿನ ಹಂಗೈತಿ. ಹೊಸ್ದಾಗಿ ನೋಡ್ರಿ ಚಲೋ ಮಾಡೋರಿದ್ರೆ ಯಂಗ್ಸ್ಟರ್ ಇದ್ರೆ ಮಾಡ್ಬೋದು. ದುಡಿಯೋ ತಾಕತ್ ಬೇಕು, ಛಲ ಬೇಕು ಅಷ್ಟೇ ಮಾಡ್ಬೇಕಾದ್ರೆ.
ಹುಡುಗರು ಬೇಕು, ಯಂಗ್ಸ್ಟರ್ ಬೇಕು, ವಯಸ್ಕರ ಅಂದ್ರೆ ಹೆಂಗಿತ್ತೆ ರೀ, ಮಾಡುತ್ತೇನೆ ಅನ್ನೋದು ಛಲ ಇತ್ತಂದ್ರೆ ಯಾವುದು ಅಸಾಧ್ಯ ಏನೂ ಇಲ್ಲ, ಎಲ್ಲ ಬರ್ತೈತಿ, ಯಾವ್ದು ಬೇಕಾದ್ರೂ ಮಾಡ್ಬೋದು. ಅಂತ ಅನ್ನಂಗಿಲ್ಲ, ಯಾವುದು ಮಾಡ್ಬೋದು ನೋಡ್ರಿ. 20,000 10,000ಕ್ಕೆ ಜಾಬ್ ಹೋಗೋಕ್ಕಿಂತ ದಿನ ನೀವು ದುಡಿದ್ರೆ ಅಂದ್ರೆ ದಿನ 20,000 ರೂಪಾಯಿ ಗಳಿಸೋ ತಾಕತ್ತೈತಿ ಹೊಲ್ದಾಗ. ಅದನ್ನ ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ನೋಡ್ತಾರೋ ಈ ಹಣ್ಣು ಕೊಡೋರು ಏನು ಮಾಡತ್ತಾರ ಗೊತ್ತೇನ್ರಿ, ನೌಕರಿ ಇದ್ರೆ ಕೊಡ್ತಾ ಅಂತಾರೆ. ನೌಕರಿ ಮಾಡಾವ ನಮ್ಮ ಕೈಯಾಗ ನೌಕರಿ ಮಾಡಾವ 20,000 ಕೊಡ್ತಾರ, ಮತ್ತು ನಮಗೆ ಹೆಣ್ಣು ಕೊಡಂಗಿಲ್ಲ ಐತೇನ್ರಿ. ನಾವು ದಿನ 20,000, ನಾವು ದಿನ 20,000 ರೂಪಾಯಿ ಇನ್ಕಮ್ ಐತಿ ಅಂದ್ರೆ ಹೆಂಗೆ ರೈತರ ಅಂದ್ರೆ ಹಿಂಗೆ ಮಂದಿಗೆ ಅಪ್ಪರ್ತೈತಿ. ಮತ್ತು ನಮ್ಮ ಕಡೆ ಕೆಲ್ಸಕ್ಕೆ ಬರೋ ಮಂದಿಗೆ ಅಂದ್ರೆ ನೌಕರಿ ಮಾಡ್ತಾರೆ ತುಟ್ಕೋರಿ, ಅವ್ರಿಗೆ ಕೊಡ್ತಾರೆ. ಹಂಗೆ ಮಾಡ್ರೆ ದುನಿಯಾ ಇದ್ರಾಗ ಹೊಲ್ದಾಗ ಬೇಕಾದಷ್ಟು ಐತಿ. ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮುಂದಿನ ವಿಡಿಯೋದಾಗ ಸಿಗುನು. ಧನ್ಯವಾದಗಳು.